ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭರ್ಜರಿ ಜಯ ಆಗಿರೋದು. ಬಂಗಾಳದ ಮುಂದಿನ ಮುಖ್ಯಮಂತ್ರಿಗಳು ಯಾರು ಅನ್ನುವಂಥ ಚರ್ಚೆ ಈಗ ಉದ್ಭವ ಆಗ್ತಾ ಇದೆ. ಮುಖ್ಯವಾಗಿ ಅಗ್ನಿಮಿತ್ರ ಪೌಲ್ ಇವರೆಲ್ಲರ ಹೆಸರು ಮುನ್ನಡೆಗೆ ಬರ್ತಾ ಇದೆ. ಸುವೇಂದು ಅಧಿಕಾರಿಯ ಹೆಸರು ಮುನ್ನಡೆಯಲ್ಲಿದೆ. ಜೊತೆಗೆ ಸಮೀಕ್ ಭಟ್ಟಾಚಾರ್ಯ, 4 ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ರೇಸ್ನಲ್ಲಿರೋದು ಸಮೀಕ್ ಭಟ್ಟಾಚಾರ್ಯ, ಸುವೇಂದು ಅಧಿಕಾರಿ, ಸ್ವಪನ್ ದಾಸ್ ಗುಪ್ತಾ, ಉತ್ಪಲ್ ಬ್ರಹ್ಮಚಾರೋ ಫೈಟ್ ಇದೆ ಇವ್ರ ನಡುವೆ. ಜೊತೆಗೆ ಅಗ್ನಿಮಿತ್ರ ಪೌಲ್, ಆಮೇಲೆ ರೂಪಾ ಗಂಗೂಲಿ ಅವರ ಹೆಸರು ಕೂಡ ಮುನ್ನಡೆಯಲ್ಲಿರೋದು. ಯಾಕೆ ಕೇಳಿದ್ರೆ ಮಹಿಳಾ ಮೀಸಲಾತಿ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ. ಹಾಗಾಗಿ ಮಹಿಳೆಯರಿಗೆ ಮತವನ್ನು ಕೊಡ್ತೀವಿ, ಮಹಿಳೆಯರ ಪರವಾಗಿ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ, ಮಹಿಳೆಯರಿಗೆ ನಾವು ರಕ್ಷಣೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ, ನುಸುಳುಕೋರರಿಂದ ನಾವು ಪಶ್ಚಿಮ ಬಂಗಾಳವನ್ನು ರಕ್ಷಣೆ ಮಾಡ್ತೀವಿ, ಈ ಆರ್ಜಿಕರ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ರೀತಿಯಲ್ಲಿ ಪ್ರಚಾರ ಸಭೆಗಳಲ್ಲಿ ಬಿಜೆಪಿ ಉಲ್ಲೇಖ ಮಾಡಿತ್ತು. ಹಾಗಾಗಿ ಈ ಬಾರಿ ಸುವೇಂದು ಅಧಿಕಾರಿಯನ್ನು ಸಣ್ಣಕ್ಕೆ ಬದಿಗಿರಿಸಿ ಅಗ್ನಿಮಿತ್ರ ಪೌಲೋ ಅಥವಾ ರೂಪಾ ಗಂಗೂಲಿ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಮೀಕ್ ಭಟ್ಟಾಚಾರ್ಯ, ಉತ್ಪಲ್ ಬ್ರಹ್ಮಚಾರ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಅಮಿತ್ ಶಾ, ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಜೊತೆ ಚರ್ಚೆ ಆಗುತ್ತೆ. ಬಿಜೆಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ನಿರ್ಧಾರ ಅಂತಿಮ ಆಗುತ್ತೆ, ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಥಳೀಯ ನಾಯಕರ ಆಯ್ಕೆ ಸಾಧ್ಯತೆ ಹೆಚ್ಚಿದೆ. ಎಲೆಕ್ಷನ್ ಪ್ರಚಾರದ ವೇಳೆ ಸುಳಿವು ನೀಡಿದಂತಹ ಅಮಿತ್ ಶಾ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ನಿರ್ಧರಿಸಿರುವಂತಹ ಈ ಮಂಡಳಿ ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಕಸರತ್ತು ಮಾಡುತ್ತೆ ಬಿಜೆಪಿ ಅನ್ನೋದು ಮುಖ್ಯ ಆಗುತ್ತೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಮಾಡಿರುವಂತಹ ಪ್ರಚಾರ ಮಹಿಳಾ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2023ರಲ್ಲೇ ಸರ್ವ ಪಕ್ಷಗಳ ಸರ್ವಾನುಮತ ಇತ್ತು ಮಹಿಳಾ ಮೀಸಲಾತಿಗೆ ಅನ್ನೋದು ಗೊತ್ತಿತ್ತು. ಈ ಬಾರಿ ವಿಶೇಷ ಅಧಿವೇಶನ ಕರೆದು ಡಿಲಿಮಿಟೇಷನ್ ಕರಡು ಮಸೂದೆ ಜೊತೆಗೆ ಈ ಮಹಿಳಾ ಮೀಸಲಾತಿಯ ಮಸೂದೆಯನ್ನು ತಳುಕು ಹಾಕುವುದರ ಮುಖೇನವಾಗಿ ರಾಜ್ಯಕ್ಕೆ ಷಡ್ಯಂತ್ರವನ್ನು ಕೂಡ ಮಾಡಿತ್ತು ಅನ್ನೋದು ಗೊತ್ತಿದೆ. ಇದೆಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿರೋದು. ಆ ಕಾರಣಕ್ಕೋಸ್ಕರವಾಗಿ ಪಶ್ಚಿಮ ಬಂಗಾಳವನ್ನು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಪದೇ ಪದೇ ಚುನಾವಣಾ ಸಭೆಗಳಲ್ಲಿ ಹೇಳ್ತಾ ಇದ್ರು, ನುಸುಳುಕೋರರಿಂದ ಪಶ್ಚಿಮ ಬಂಗಾಳವನ್ನು ನಾವು ಸೇಫ್ ಮಾಡ್ತೀವಿ, ಮಹಿಳೆಯರಿಗೆ ನಾವು ರಕ್ಷಣೆಯನ್ನು ಕೊಡ್ತಿದ್ದೀವಿ, ಕಾನೂನು ಸುವ್ಯವಸ್ಥೆಯನ್ನು ಕೊಡ್ತಿದ್ದೀವಿ. ಹಾಗಾಗಿ ಇಲ್ಲಿ ಏನೋ ಒಂದು ಸೂಚನೆಯನ್ನು ಕೊಟ್ಟ ಹಾಗೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಗ್ನಿಮಿತ್ರ ಪೌಲ್ ಬಿಜೆಪಿಯ ಪ್ರಬಲ ಮಹಿಳಾ ಅಭ್ಯರ್ಥಿ, ಅವ್ರು ಗೆದ್ದಿದ್ದಾರೆ ಮೇದಿನಿಪುರದಿಂದ. ರೂಪಾ ಗಂಗೂಲಿ ಇವರೆಲ್ಲರೂ ಕೂಡ ಗೆದ್ದಿರೋ ಕಾರಣಕ್ಕೋಸ್ಕರವಾಗಿ ಸುವೇಂದು ಅಧಿಕಾರಿ ಟಿಎಂಸಿಯಿಂದ ಬಂದವರಾಗಿರೋ ಕಾರಣಕ್ಕೆ ಅವರನ್ನು ಬದಿಗಿಟ್ಟು ಇವ್ರನ್ನೆಲ್ಲ ಮುಂದೆ ತರಬಹುದಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ.